ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ತಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು. ತಮ್ಮ ಪಾತ್ರ ಕ್ವೈಟ್ ನ್ಯಾಚುರಲ್ ಉಳಿಸ್ಕೊಳ್ಳುವಂಥದ್ದು. ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತ ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್. ಭೇಟಿ ಆಗ್ಲೇಬೇಕಲ್ಲ ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ತಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು. ತಮ್ಮ ಪಾತ್ರ ಕ್ವೈಟ್ ನ್ಯಾಚುರಲ್ ಉಳಿಸಿಕೊಳ್ಳುವಂಥದ್ದು. ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತ ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್. ಭೇಟಿ ಆಗ್ಲೇಬೇಕಲ್ಲ ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ತಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು. ತಮ್ಮ ಪಾತ್ರ ಕ್ವೈಟ್ ನ್ಯಾಚುರಲ್ ಉಳಿಸಿಕೊಳ್ಳುವಂಥದ್ದು. ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತ ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್. ಭೇಟಿ ಆಗ್ಲೇಬೇಕಲ್ಲ ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ
ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ಅಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಸರ್, ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು ತಮ್ಮ ಪಾತ್ರ ಏನು? ಕ್ವೈಟ್ ನ್ಯಾಚುರಲ್. ಉಳಿಸ್ಕೊಳ್ಳುವಂಥದ್ದು ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತಾನು ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್, ಭೇಟಿ ಆಗ್ಲೇಬೇಕಲ್ಲ, ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ಅಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಸರ್, ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು ತಮ್ಮ ಪಾತ್ರ ಏನು? ಕ್ವೈಟ್ ನ್ಯಾಚುರಲ್. ಉಳಿಸ್ಕೊಳ್ಳುವಂಥದ್ದು ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತಾನು ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್, ಭೇಟಿ ಆಗ್ಲೇಬೇಕಲ್ಲ, ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ರಾಜ್ಯಕ್ಕೆ ಆಗಮಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ. ಅದರ ಮಧ್ಯದಲ್ಲಿ ಈಗ ಶಿವರಾಜ್ ತಂಗಡಗಿ ಅವರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರದಲ್ಲಿ ಮಾತಾಡಿದ್ದಾರೆ ಕೂಡ. ಈ ಭೇಟಿ ಯಾವ ವಿಚಾರಕ್ಕಾಗಿರೋದು ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಇದು ಪವರ್ ಫೈಟ್ ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಅಲ್ಲ ಅನ್ನುವಂಥದ್ದನ್ನ ಸ್ಪಷ್ಟನೆ ನೀಡಿದ್ದಾರೆ ಶಿವರಾಜ್ ತಂಗಡಗಿ. ನಿನ್ನೆ ಶಿವರಾಜ್ ತಂಗಡಗಿ ಖರ್ಗೆ ನಿವಾಸದಲ್ಲಿ ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದರು. ಖರ್ಗೆ ಭೇಟಿ ಬಳಿಕ ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಇದು ಸಾಮಾನ್ಯ ಭೇಟಿ ಅಂದಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಅಧಿಕಾರ ಉಳಿಸಿಕೊಳ್ಳಬೇಕು ಅನ್ನೋದು ಸಾಮಾನ್ಯ ವಿಚಾರ, ಹಾಗಾಗಿ ನಾನು ಭೇಟಿ ಆಗಿದ್ದೇನೆ ಅಂದಿದ್ದಾರೆ. ಅಂಗಡಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಒಂದು ಭೇಟಿ ಏನ್ ಪ್ರಮುಖವಾದಂತ ವಿಚಾರ ಐತೆ ಸರ್? ಏನಿಲ್ಲ, ಸುಮ್ಮ ಭೇಟಿ. ಸರ್, ಒಂದಷ್ಟು ಜನ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ಹೊಸದಾಗಿ ಸಚಿವರಾಗಬೇಕು ಅನ್ನೋಂಥದ್ದು ತಮ್ಮ ಪಾತ್ರ ಏನು? ಕ್ವೈಟ್ ನ್ಯಾಚುರಲ್. ಉಳಿಸ್ಕೊಳ್ಳುವಂಥದ್ದು ಅದು ಪ್ರಕ್ರಿಯೆ. ಎಲ್ಲರಿಗೂ ಮಂತ್ರಿ ಆಗ್ಬೇಕಂತ ಆಸೆ ಇದ್ದೇ ಇರ್ತೈತೆ, ಉಳಿಸಬೇಕಂತಾನು ಆಸೆ ಇರ್ತೈತೆ. ನಮ್ಮ ನಾಯಕರವರು ಅವ್ರ ಹತ್ರ ಭೇಟಿ ಆಗೋದಕ್ಕೆ ನಮ್ಗೆ ಇದೆಲ್ಲ ಬೇಕಾ? ನಾವು ಬಂದು ಭೇಟಿ ಆಗ್ತಿರ್ತೀನಿ ಅವಾಗ. ಸರ್, ಒಂದಷ್ಟು ಡಿ.ಕೆ. ಶಿವಕುಮಾರ್ ಅವರು ಕೂಡ ಭೇಟಿ ಆಗ್ಬೇಕು ಅಂತ ನಾಳೆ ಆಗ್ಬೋದು ಸರ್, ಭೇಟಿ ಆಗ್ಲೇಬೇಕಲ್ಲ, ಎಐಸಿಸಿ ಅಧ್ಯಕ್ಷರವರು. ಓಕೆ, ಇದಿಷ್ಟು ಸಚಿವ ಶಿವರಾಜ್ ತಂಗಡಿ ಅವರ ಮಾತು. ಕ್ಯಾಂಪಸ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.